ಕನ್ನಡದಲ್ಲೇ ಹೊಸ ಪದಗಳನ್ನು ಕಟ್ಟುವ ಬಗೆ. ಡಿ.ಎನ್. ಶಂಕರ್ ಭಟ್. ಇಂಗ್ಲಿಷ್ ಪದಗಳಿಗೆ ಕನ್ನಡ ಪದಗಳು. ಎಸಕಗಳನ್ನು ಹೆಸರಿಸುವುದು. ಒಂದು ಎಸಕ ಪದ ತಿಳಿಸುವ ಎಸಕವನ್ನು ಹೆಸರಿಸುವುದಕ್ಕಾಗಿ ಎಂದರೆ ಹೆಸರು ಪದದ ಮೂಲಕ ಆ ಎಸಕವನ್ನು ಗುರುತಿಸುವುದಕ್ಕಾಗಿ ಎಸಕ ಪದಕ್ಕೆ ಒಂದು ಒಟ್ಟನ್ನು ಸೇರಿಸಿ ಅದನ್ನು ಹೆಸರು ಪದವಾಗಿ ಮಾರ್ಪಡಿಸಲು ಬರುತ್ತದೆ. ಕನ್ನಡದಲ್ಲಿ ಇದಕ್ಕಾಗಿ ಹಲವು ಬಗೆಯ ಒಟ್ಟುಗಳು ಬಳಕೆಯಾಗುತ್ತವೆ. ಇವುಗಳಲ್ಲಿ ಇಕೆ, ಕೆ ಮತ್ತು ತ ಎಂಬ ಎರಡು ಒಟ್ಟುಗಳು ಮುಖ್ಯವಾದವುಗಳಾಗಿದ್ದು, ಇಕೆ, ಕೆ ಒಟ್ಟು ಉಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ ಮತ್ತು ತ ಒಟ್ಟು ಈಕಾರ ಇಲ್ಲವೇ ಏಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ. ಇಕೆ, ಕೆ ಒಟ್ಟು ಅನಿಸು, ಅನಿಸಿಕೆ, ಬೆದರು, ಬೆದರಿಕೆ, ಹರಡು, ಹರಡಿಕೆ, ಅಗ್ಗಳಿಸು, ಅಗ್ಗಳಿಕೆ, ಕನಲು, ಕನಲ್ಕೆ. ತ ಒಟ್ಟು ಅಗೆ, ಅಗೆತ, ಎಳೆ, ಎಳೆತ, ಕೊಡೆ, ಕೊಡೆತ, ಉರಿ, ಉರಿತ, ಕುಣಿ, ಕುಣಿತ. ಕೊನೆಯ ಬರಿಗೆ ಕಂತೆಯಲ್ಲಿ ಯಕಾರವಿರುವ ಎಸಕ ಪದಗಳು ಉಕಾರದಲ್ಲಿ ಕೊನೆಗೊಳ್ಳುತ್ತವೆಯಾದರೂ ಅವುಗಳ ಬಳಿಕ ಇಕೆ, ಕೆ ಒಟ್ಟಿನ ಬದಲು ತ ಒಟ್ಟನ್ನು ಬಳಸುವುದೇ ಹೆಚ್ಚು. ಕೊಯ್ಯು, ಕೊಯ್ತ, ಗೆಯ್ಯು, ಗೆಯ್ತ, ಆರೈಯು, ಆರೈತ, ಆಯು, ಆಯ್ತ. ಎರಡು ಬರಿಗೆ ಕಂತೆಗಳಿರುವ ಮತ್ತು ಉಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳಲ್ಲಿ ಒತ್ತು ಬರಿಗೆ ಇಲ್ಲವೇ ಉದ್ದ ತೆರೆಯುಲಿ ಬಂದಿಲ್ಲವಾದರೆ ಅಂತಹ ಪದಗಳ ಬಳಿಕ ಇಕೆ ಒಟ್ಟನ್ನು ಬಳಸಿದಾಗ ಅವುಗಳ ಕೊನೆಯ ಉಕಾರ ಬಿದ್ದು ಹೋಗುವುದಿಲ್ಲ. ಇದಕ್ಕೆ ಬದಲು ಅವುಗಳ ಬಳಿಕ ವಕಾರ ಬರುತ್ತದೆ. ನಗು, ನಗುವಿಕೆ, ಬರು, ಬರುವಿಕೆ, ಇರು, ಇರುವಿಕೆ, ಕೊಡು, ಕೊಡುವಿಕೆ. ಇಕೆ, ಕೆ ಒಟ್ಟಿಗೆ ಇಕೆ ಮತ್ತು ಕೆ ಎಂಬ ಎರಡು ರೂಪಗಳಿದ್ದು ಇವುಗಳಲ್ಲಿ ಕೆ ರೂಪ ಮುಖ್ಯವಾಗಿ ಸು ಎಂಬುದರಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ. ಈ ಒಟ್ಟು ಸೇರಿದಾಗ ಅವುಗಳ ಕೊನೆಯ ಸು ಬಿದ್ದು ಹೋಗುತ್ತದೆ. ಬಳಸು, ಬಳಕೆ, ಅರಸು, ಅರಕೆ, ಕಡೆಗಣಿಸು, ಕಡೆಗಣಿಕೆ, ಅಳವಡಿಸು, ಅಳವಡಿಕೆ, ಬಯಸು, ಬಯಕೆ, ಎಣಿಸು, ಎಣಿಕೆ, ಎಚ್ಚರಿಸು, ಎಚ್ಚರಿಕೆ, ಹೇವರಿಸು, ಹೇವರಿಕೆ. ಹೆಚ್ಚಿನೆಡೆಗಳಲ್ಲೂ ಈ ಎರಡು ಒಟ್ಟುಗಳು ಎಸಕವನ್ನು ಹೆಸರಿಸುವ ಹೆಸರು ಪದಗಳನ್ನು ಉಂಟು ಮಾಡುತ್ತವೆ. ಆದರೆ ಕೆಲವು ಬಳಕೆಗಳಲ್ಲಿ ಅವು ಎಸಕದ ಪರಿಣಾಮವನ್ನು, ಎಸಕದಿಂದ ಉಂಟಾದ ವಸ್ತುವನ್ನು ಇಲ್ಲವೇ ಎಸಕದಲ್ಲಿ ಬಳಕೆಯಾದ ಮುಟ್ಟನ್ನು, ಉಪಕರಣವನ್ನು ಹೆಸರಿಸುವ ಹೆಸರು ಪದವನ್ನು ಉಂಟು ಮಾಡುತ್ತವೆ. ಎತ್ತುಗೆಗಾಗಿ ನಂಬಿಕೆ, ಆಕಳಿಕೆ, ಬಯಕೆ, ಒದೆತ, ಸೆಳೆತ ಎಂಬಂತಹವುಗಳು ಎಸಕದ ಪರಿಣಾಮವನ್ನು, ಮೊಳಕೆ, ಗಳಿಕೆ ಎಂಬಂತಹವುಗಳು ಎಸಕದಿಂದುಂಟಾದ ವಸ್ತುವನ್ನು ಮತ್ತು ಹೊದಿಕೆ, ಇರಿಕೆ, ಹಿಡಿಕೆ ಎಂಬಂತಹವುಗಳು ಎಸಕದ ಮುಟ್ಟನ್ನು ಹೆಸರಿಸುವ ಹೆಸರು ಪದಗಳನ್ನು ಉಂಟು ಮಾಡಿವೆ. ಹೀಗಿದ್ದರೂ ಹೆಚ್ಚಿನೆಡೆಗಳಲ್ಲೂ ಇವು ಎಸಕವನ್ನು ಹೆಸರಿಸುವ ಹೆಸರು ಪದಗಳನ್ನೇ ಉಂಟು ಮಾಡುತ್ತವೆ ಮತ್ತು ಅದೇ ಕನ್ನಡದ ಒಲವು ಎಂಬುದಾಗಿ ತಿಳಿಯಬಹುದು. ಹಾಗಾಗಿ ಎಸಕವನ್ನು ಹೆಸರಿಸುವಂತಹ ಹೆಸರು ಪದಗಳನ್ನು ಹೊಸದಾಗಿ ಉಂಟು ಮಾಡಬೇಕಿರುವಲ್ಲೆಲ್ಲ ಉಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಇಕೆ, ಕೆ ಒಟ್ಟನ್ನು ಮತ್ತು ಈಕಾರ ಇಲ್ಲವೇ ಏಕಾರದಲ್ಲಿ ಕೊನೆಗೊಳ್ಳುವ ಇಲ್ಲವೇ ಕೊನೆಯ ಉಲಿಕಂತೆಯಲ್ಲಿ ಯಕಾರವಿರುವ ಎಸಕ ಪದಗಳ ಬಳಿಕ ತ ಒಟ್ಟನ್ನು ಬಳಸಲು ಬರುತ್ತದೆ. ಇದಕ್ಕೆ ಕೆಲವು ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. ಇಕೆ, ಕೆ ಒಟ್ಟು ಉದುರು, ಉದುರಿಕೆ, ನಿಲ್ಲು, ನಿಲ್ಲಿಕೆ, ಒದರು, ಒದರಿಕೆ, ಚಿಮ್ಮು, ಚಿಮ್ಮಿಕೆ, ಚಿಗುರು, ಚಿಗುರಿಕೆ, ತಿಕ್ಕು, ತಿಕ್ಕಿಕೆ, ದೋಚು, ದೋಚಿಕೆ. ತ ಒಟ್ಟು ಸಿಗಿ, ಸಿಗಿತ, ಒಲಿ, ಒಲಿತ, ಕುದಿ, ಕುದಿತ, ತೊಳೆ, ತೊಳೆತ, ಬರೆ, ಬರೆತ, ಬೆಸೆ, ಬೆಸೆತ, ಉಯ್ಯು, ಉಯ್ತ. ಎಸಕದ ದೊರೆತವನ್ನು ಇಲ್ಲವೇ ಮುಟ್ಟನ್ನು ಹೆಸರಿಸುವುದು.
ಒಂದು ಎಸಕದ ದೊರೆತ ಎಫೆಕ್ಟ್ ವನ್ನು ಹೆಸರಿಸುವುದಕ್ಕಾಗಿ ಹಲವು ಒಟ್ಟುಗಳನ್ನು ಬಳಸಲಾಗುತ್ತದೆ. ಇವುಗಳಲ್ಲಿ ಇಗೆ, ಗೆ ಮತ್ತು ತೆ ಎಂಬ ಎರಡು ಒಟ್ಟುಗಳು ಮುಖ್ಯವಾದವುಗಳು. ಇಕೆ, ಕೆ ಮತ್ತು ತ ಒಟ್ಟುಗಳ ಹಾಗೆ ಇವುಗಳ ಬಳಕೆಯು ಎಸಕ ಪದಗಳ ಕೊನೆಯ ತೆರೆಯುಲಿಯನ್ನು ಅವಲಂಬಿಸಿರುತ್ತದೆ. ಉಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಇಗೆ, ಗೆ ಒಟ್ಟು ಬರುತ್ತದೆ ಮತ್ತು ಏಕಾರ ಮತ್ತು ಈಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ತೆ ಒಟ್ಟು ಬರುತ್ತದೆ. ಇಗೆ, ಗೆ ಒಟ್ಟು ಕೊಡು, ಕೊಡುಗೆ, ಮುಚ್ಚು, ಮುಚ್ಚಿಗೆ, ಮೆಚ್ಚು, ಮೆಚ್ಚುಗೆ, ಕೆತ್ತು, ಕೆತ್ತುಗೆ, ನಂಬು, ನಂಬುಗೆ. ತೆ ಒಟ್ಟು ನಡೆ, ನಡತೆ, ಅಳೆ, ಅಳತೆ, ಅಗೆ, ಅಗತೆ, ಕೊರೆ, ಕೊರತೆ, ಮಡಿ, ಮಡಿತೆ. ಈ ಎರಡು ಒಟ್ಟುಗಳ ಬಳಕೆ ಮೇಲೆ ವಿವರಿಸಿದ ಇಕೆ, ಕೆ ಮತ್ತು ತ ಒಟ್ಟುಗಳ ಬಳಕೆಯಷ್ಟು ಹರವಿನದಲ್ಲ. ಇದಲ್ಲದೆ ಎಸಕಗಳ ದೊರೆತವನ್ನು ತಿಳಿಸುವ ಹುರುಳು ಮಾತ್ರವಲ್ಲದೆ ಅವುಗಳ ಮುಟ್ಟನ್ನು ತಿಳಿಸುವ ಹುರುಳು ಈ ಒಟ್ಟುಗಳಿಗಿದೆ. ಉಡು, ಉಡುಗೆ, ಮುಚ್ಚು, ಮುಚ್ಚಿಗೆ. ಇದಲ್ಲದೆ ಈ ಎರಡು ಒಟ್ಟುಗಳಲ್ಲಿ ಇಗೆ, ಗೆ ಒಟ್ಟು ಹೆಚ್ಚು ಪದಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಏಕಾರ ಮತ್ತು ಈಕಾರಗಳಲ್ಲಿ ಕೊನೆಗೊಳ್ಳುವ ಹಲವು ಎಸಕ ಪದಗಳ ಬಳಿಕವೂ ಇಗೆ, ಗೆ ಒಟ್ಟನ್ನೇ ಬಳಸಲಾಗಿದೆ. ಬಡಿ, ಬಡಿಗೆ, ಹೊಲಿ, ಹೊಲಿಗೆ. ಹಾಗಾಗಿ ಎಸಕದ ದೊರೆತವನ್ನು ಇಲ್ಲವೇ ಮುಟ್ಟನ್ನು ತಿಳಿಸಬಲ್ಲ ಹೊಸ ಪದಗಳನ್ನು ಕಟ್ಟಬೇಕೆಂದಿರುವಲ್ಲೆಲ್ಲ ಇಗೆ, ಗೆ ಒಟ್ಟನ್ನೇ ಬಳಸಲು ಬರುತ್ತದೆ. ಇದಕ್ಕೆ ಕೆಲವು ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. ಒತ್ತು, ಒತ್ತಿಗೆ, ಪ್ಯಾಡ್. ಸುಟ್ಟು, ಸುಟ್ಟುಗೆ, ಇಂಡೆಕ್ಸ್. ರುಬ್ಬು, ರುಬ್ಬುಗೆ, ಗ್ರೈಂಡರ್. ಹಬ್ಬು, ಹಬ್ಬುಗೆ, ಎಕ್ಸ್ಟೆನ್ಷನ್. ಹಮ್ಮು, ಹಮ್ಮುಗೆ, ಪ್ಲ್ಯಾನ್. ಹಿಡಿ, ಹಿಡಿಗೆ, ಕ್ಲಿಪ್.